Police just broke the story. 4 underage boys in KS layout have died due to drug overdose. The police found a massive amount of MDMA, aka Molly, in the apartment. They possessed around 500 grams of it. The question is, how did they get their hands on it? ಸರಿ ಮಗ, ನಾನು ಹೋಗಿ ಮಲ್ಕೊತೀನಿ. ಯಾಕೋ ಇಷ್ಟು ಬೇಗನಾ? ಸ್ವಲ್ಪ ಸುಸ್ತಾಗಿದೆ ಇವತ್ತು. ರೀ, ಹೊಡಿಬೇಡಿ, ದಯವಿಟ್ಟು ಮಗು ಹೊಡಿಬೇಡಿ. ಯಾಕ್ರಿ ಇಷ್ಟೊಂದು ಕೋಪ ನಿಮಗೆ? ಹಾಂ, ನಿಮ್ಮ ಹೊಡೆತದಿಂದ ಮಗುಗೇನಾದರೂ ಆದರೆ ಏನು ಮಾಡೋದು? ದಯವಿಟ್ಟು ಅವನನ್ನು ಬಿಟ್ಬಿಡಿ ಪ್ಲೀಸ್. ನೀನು ಈ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಏಯ್, ಆಚೆ ಹೋದ್ರೆ ಸೇರ್ಸಲ್ಲ ನೋಡು. ಮತ್ತೆ ನಂಗೆ ಆ ಕನಸು ಒಂದು 20 ಸಲ ಬಂದಿದೆ. ಅದೇ ಲಾಸ್ಟ್ ನೆನಪು ಮನೆಯಿದೆ ನನಗೆ. ಎನ್ನೆ ರಾತ್ರಿನೂ ಕೇಳಿದಲ್ಲ ನಾನು ಹಾಕಿದ್ದಿದ್ದೆ ಅಂತ. ಅದೇ ಕನಸು ಬಂದಿತ್ತು. ಅದೇ ಹೋಗೊಂದ್ಸತಿ ನೋಡ್ಕೊಂಬಾರೋ, ಬೇಕಾದ್ರೆ ನಾವು ಬರ್ತೀವಿ. ಅವ್ರಿಗೇನಾದ್ರೂ ಹೆಲ್ಪ್ ಬೇಕಿದ್ರೆ. ನಾನು ಇಲ್ಲದೆ 12-13 ವರ್ಷ ಆಯಿತು. ಇವಾಗ ಯಾವ ಮಕ್ಕ ತೋರಿಸ್ಕೊಂಡು ಹೋಗ್ಲಾ ಅಲ್ಲಿ? ಎನಿವೇಸ್, ನಾಳೆ ಪ್ಲ್ಯಾನ್ ಗೊತ್ತಲ್ಲ, ರೆಡಿಯಾಗಿ ಬಂದ್ಬಿಡಿ. ನಮ್ಮ ಕಂಪ್ನಿಯವ್ರು 2 ಜನ ಬರ್ತಾ ಇದ್ದಾರೆ. ನಿಮಗೇನು ಪ್ರಾಬ್ಲಮ್ ಇಲ್ಲ ತಾನೇ? ನಾಳೆ ಅಂತೂ ಆಗಲ್ಲ ಕಣ. ಲಿಟ್ರಲಿ ನಾಡಿದ್ದು ನನಗೆ ಮೀಟಿಂಗ್ ಇದೆ, ಆಯಿತಾ? ಆ ಮೀಟಿಂಗ್ ಮುಗಿಸಿದ ತಕ್ಷಣ ನೀನು ನನಗೆ ಪಾರ್ಟಿ ಕೊಡ್ಸು. ತಾಜಲ್ ಬೇಕಾ ನಿಂಗೆ? ಬೇಡ, ನಿನಗೆ ಬರೋ ಸ್ಯಾಲ್ರಿಯಲ್ಲಿ ಕೂಲ್ ಕರ್ನಾಗ ಕೊಡ್ಸು ಸಾಕು. ಯಾಕೋ ಬೇಜಾರಾಯ್ತಾ? ನಮ್ಮ ಜೀವನ ಎಷ್ಟೇ ದೊಡ್ಡದಾದರೂ ಒಂದು ಸೂಜಿ ಮನೆ ಅಷ್ಟೇ ನಿಜವಾಗ್ಲೂ ಮ್ಯಾಟ್ರ್ ಆಗೋದು. ಇದು ನನ್ನ ಸೂಜಿ ಮನೆ. ನನ್ನ ಜೀವನದಲ್ಲಿ ಎಲ್ಲೇ ಇದ್ದರೂ ಇವ್ರು ನನ್ನ ಜೊತೆ ಇರ್ತಾರೆ ಅನ್ನೋದು ನನಗೆ ಗೊತ್ತು. ಎಸ್ಪೆಷಲಿ ಅಭಿ. ಈಸ್ ಲೈಕ್ ಅ ಬ್ರದರ್ ಟು ಮಿ. ಮೇ ಬಿ ದಿ ಓನ್ಲಿ ಫ್ಯಾಮಿಲಿ ಆಫ್ ಲೆಫ್ಟ್. ಕಂದ, ನಾನು ಇವಾಗ ಏನೇನೆಲ್ಲ ಅನುಭವಿಸ್ತಾ ಇದ್ದೀನಲ್ಲ, ನೀನು ದೊಡ್ಡನಾದ್ಮೇಲೆ ಅದು ಯಾವುದೂ ನಿಂಗೆ ನೆನಪಿರಲ್ಲ. ನಂಗೆ ಒಂದೇ ಭಯ, ನೀನು ನಿಮ್ಮಪ್ಪನ ಥರ ಆಗ್ಬಾರ್ದಷ್ಟೆ. ಮಲ್ಕೋ ಚಿನ್ನ, ನಾಳೆ ಇದ್ದಿದ್ದೆ. ಮಲ್ಕೋ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು, ಆಶ್ಚರ್ಯ ಅಂದ್ರೇನು ಹೇಳು, ನಂಗೆ ಕೋಪ ಬಂದಿರೋದು ಯಾರೂ ನೋಡಿಲ್ಲ. ಅವಳು ಅವಾಗ ಜೋರಾಗಿ ಕಿರ್ಸ್ತಾ ಇದ್ಲು ನಿದ್ದೆಯಲ್ಲಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಕೇಳಲೂ ಇಲ್ಲ. ನೆನ್ನೆನೂ ಇದನ್ನೇ ಹೇಳಿದೆ. ಇವತ್ತು ನಿನ್ನ ಬರ್ಡೇ, ಆರಾಮಾಗಿರು ಆಯಿತಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಪ್ರತಿ ಬರ್ಡೇ ಜ್ಞಾಪಕ ಆಗುತ್ತೋ ವಾಟ್ ಇಫ್ ಅಂತ. ಬಟ್ ಏನು ಮಾಡೋದು, ಐ ಗೆಸ್ ಐ ಆಮ್ ಟೂ ಲೇಟ್. ಸರಿ ನಡಿ, ರೆಡಿಯಾಗಿ ನೀನು. ಹೋಗ್ಬಾರ, ನನಗೆ ಫುಲ್ ಕೆಲಸ ಇದೆ. ಮೊದಲೇ ನಲ್ಲಿ ಸೋರ್ತಾ ಇದೆ ಅವತ್ತಿಂದ. ರಿಪೇರಿ ಮಾಡಿಸ್ಬೇಕು ಅದನ್ನು. 4 ದಿವಸದಿಂದ ಹೆವಿ ಇರಿಟೇಟ್ ಆಗ್ತಿದೆ ಅನ್ಕೋ. ನೀನು ಹೋಗ್ಬಾ. ಸರಿ.
ಅಲ್ಲಿ ಬಂದು ನೋಡು. ಇಲ್ಲೂ ಇಲ್ಲ. ಲೋ, ಟೂಲ್ ಕಿಟ್ ಎಲ್ಲಿ ಇಟ್ಟಿದ್ಯಾ? ನಿನ್ನ ಕಬೋರ್ಡಲ್ಲಿ ಏನಾದರೂ ಇಟ್ಟಿದ್ಯಾ? ಲೋ 99% ನನ್ನ ಕಬರ್ಡಲ್ಲಿ ಇಲ್ಲ ಗುರು. ನಾನು ನೋಡ್ದಂಗಿಲ್ಲ. ಕಾಮನ್ ಕಬರ್ಡಲ್ಲಿ ಒಂದ್ಸತಿ ಚೆಕ್ ಮಾಡು. ಸರಿ ಬಿಡಾಯ್ತು, ಮೇಲೆ ನೋಡೋಣ. ನೋಡಿ, ಇಲ್ಲೇ ಇದೆ. ಏನದು? ಅದೇನೋ ಲೆಟರ್ಸು ಬಿಲ್ಸು. ಅವನಿಗೆ ಹೇಳ್ತೀನಿ ಬಿಡು. ಸರಿ, ಹುಷಾರು ಆಯ್ತಾ? ಬಾಯ್. ಬಾಯ್, ಹುಷಾರು.
ಛೇ. ಕೂತ್ಕೋ. ನೀ ಏನು ಮಾಡ್ತಿದ್ದೆ ಅಲ್ಲಿ? ನಂಗೆ ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತಿದೆ. ಐ ಡೋಂಟ್ ನೋ ಹೌ ಟು ಸೇ ದಿಸ್, ಬಟ್ ನಾನು ಇಲ್ಲಿ ಕೆಲಸದ ಮೇಲೆ ಹೋಗಿದ್ದೆ ಅಂದರೆ ನೀನು ನಂಬಲ್ಲ. ಅಫ್ಕೋರ್ಸ್ ಐ ವರ್ಕ್ ಫ್ರಮ್ ಹೋಮ್, ಬಟ್ ಕೆಲಸನೇ. ನನ್ನ ಕಬಡ್ಡಿ ಯಾಕೆ ತೆಗ್ದೆ ನೀನು? ಇಟ್ ವಾಸ್ ವೆರಿ ಪರ್ಸ್ನಲ್. I'm actually scared of you. ಏನಿದ್ರ ಅರ್ಥ? ಏನು ಮಾಡ್ತಿದ್ದೆ ನಂಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಮಾತ್ರ ಬಿಟ್ಬಿಡು. I'm really scared. I'm really scared. Please. ನಾನು ತುಂಬ ವರ್ಷಗಳಾದ್ಮೇಲೆ ಹೋಗಿದ್ದೆ. ಅವತ್ತು ನಾನು ಅಮ್ಮನ್ನ ಲಾಸ್ಟ್ ಟೈಮ್ ನೋಡಿದ್ದು. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಅವತ್ತು ಯಾಕೆ ಈ ಕೆಲಸ ಶುರು ಮಾಡಿದೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೂ ಮಾಡಿದ್ದೆ. ಐ ಆಮ್ ಕಮಿಂಗ್ ಔಟ್ ಆಫ್ ದಿಸ್ ಕಣೋ. ನನ್ನ ಬರ್ಡೇ ದಿನ ನಿಂಗೆ ಹೇಳ್ಬೇಕಂತಿದ್ದೆ ದಟ್ ಐ ವಿಲ್ ಬಿ ಮೂವಿಂಗ್ ಟು ಡೆಲ್ಲಿ ನೆಕ್ಸ್ಟ್ ವೀಕ್ ಅಂತ. ಐ ವಾಂಟ್ ಟು ಗೆಟ್ ದಿಸ್ ವಿತ್ ವರ್ಕ್ ಕಣೋ, ಒನ್ಸ್ ಫಾರ್ ಆಲ್. ನಿನ್ನ ಜೊತೆ ಮುಂದಿನ ವಾರ ಒಂದು ಟ್ರಿಪ್ ಹೋಗೋಣ ಅಂತಿದ್ದೆ. ಪ್ಲೀಸ್ ಬಿಟ್ಟಾಡ್ಬೇಡ ನನ್ನ, ಪ್ಲೀಸ್ ಬಿಡಬೇಡ. ಲೋ ಪ್ಲೀಸ್, ಲೋ ಪ್ಲೀಸ್ ಬಿಟ್ಟು ಹೋಗ್ಬೇಡ ಕಣೋ ನನಗೆ.